ಇದು ತಾಜಾ ಹಣ್ಣು. ತಗೊಳ್ಳಿ. ಇದೇನಮ್ಮ ಹಣ್ಣು ಕೊಳ್ತೋದಂಗಿದೆ. ಆಕೆ ಮುಟ್ಟಿಕೊಟ್ಲು ಅಂದ್ರೆ ಕೊಳ್ತೋಗಿರೋ ಹಣ್ಣು ತಾಜಣ್ಣಾಗೋಗ್ಬಿಡುತ್ತೆ. ಅದ್ ಸರಿ, ಹಣ್ಣು ಕೊಡೋದ್ ಕೊಟ್ಟೆ, ತಟ್ಟೆಲಿ ಹಾಕಿಟ್ಕೊಟ್ಟೆ. ನಮ್ ಸಿಸ್ಟಮ್ಮೇ ಹಾಗೆ. ರೀ, ಯಾವಾಗ ಬಂದ್ರಿ? ಒಳಗ್ ಹೋಗಿ ಮುಖ ತೊಳ್ಕೊಳ್ಳಿ. ನಾನು ಈ ಗಿರಾಕಿಗಳನ್ನೆಲ್ಲ ಕಳಿಸ್ಬಿಟ್ಟು ಬರ್ತೀನಿ. ನನಗೆ ಬಾಳೆಹಣ್ಣು ಬೇಕು. ಎಷ್ಟು ಬಾಳೆಹಣ್ಣು ಕೊಡ್ಲಿ? 1 ಡಜನ್ 2 ಡಜನ್? ನೀನಿಷ್ಟು ಪ್ರೀತಿಯಿಂದ ಕೇಳ್ತಿರ್ಬೇಕಾದ್ರೆ 1 ಡಜನ್ ಏನು ನಿನ್ನ ಅಂಗಡಿನೇ ತಗೋಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ಕಾಸಿಲ್ವಲ್ಲೋ. ಪರವಾಗಿಲ್ಲ, ಎಷ್ಟು ಕೊಡ್ಲಿ? 2 ಡಜನ್. ಬಾರೇಲಿ ಇರ್ರಿ, ಇವ್ರು ಬಾಳೆಹಣ್ಣು ಬೇಕಂತ ಕೊಟ್ಟು ಬರ್ತೀನಿ. ಬಾರೇಲಿ. ಬಂದೆ ರೀ. ಏನ್ರಿ? ನಡಿಯ ಒಳಗೆ. ಅಯ್ಯೋ, ಇಷ್ಟೊಂದ್ ಜನ ಗಿರಾಕಿಗಳಿದಾರಲ್ಲ. ನಡಿಯ ಒಳಗೆ. 1 ನಿಮಿಷ, ಯಾರು ಹೋಗ್ಬೇಡಿ. ಬಂದ್ಬಿಡ್ತೀನಿ. ರೀ, ಏನ್ರಿ ಇದು? ಹಣ್ಣಂಗಡಿ ಮುಚ್ಚೆ ಇಲ್ವೇ? ಅಯ್ಯೋ, ಎಷ್ಟೊಂದು ಬೆವ್ತಿದ್ದೀರಾ? ಬೆವ್ತಿದ್ರು ಪರವಾಗಿಲ್ಲ, ಹಣ್ಣಂಗಡಿ ಮುಚ್ಚೆ ಇಲ್ವೇ? ಕಾಫಿ ಮಾಡ್ಕೊಂಡ್ ಬರ್ಲಾ? ಮಾತ್ ಬರ್ಸ್ಬೇಡ ಈಗ. ಯಾಕ್ರಿ ಹೀಗಾಡ್ತೀರಾ? ನನ್ ಮೇಲ್ ನಿಮಗ್ ನಂಬಿಕೆನೇ ಇಲ್ವಾ? ಯಾವ ನನ್ ಮಗನೇ ಹಂಗ ಅಂದಿದ್ದು? ನನ್ನ ಹೆಂಡತಿ ಬೆಂಕಿ ಅಂತೋಳು ಅನ್ನೋದು ಗೊತ್ತು, ನೀನ್ ಯಾರಿಗೂ ಕೇರ್ ಮಾಡಲ್ಲ ಅನ್ನೋದು ಗೊತ್ತು. ಅವ್ರಿಗೆ ಹಣ್ಣು ಕೊಡ್ಬೇಕಾರೆ ಅವ್ರ ಕೈಯಲ್ಲಿ ಟಚಿಂಗ್ ಆಗುತ್ತೋ ಅಂತ ನೀನ್ ತಟ್ಟೆಲಿ ಹಣ್ಣಿಟ್ಟು ಕೊಟ್ಟಿದ್ದು ಸ್ವಲ್ಪ ಬರ್ತೀರಾ? ನನಗೆ ಸೀಬೆಹಣ್ಣು ಬೇಕು. ಜಸ್ಟ್ 5 minutes ಪ್ಲೀಸ್. ಓಕೆ. ಥ್ಯಾಂಕ್ ಯು. 5 minutes ಯಾವ ಸೀಬೆಹಣ್ಣು ಇಲ್ಲ, ಹಳಸ್ನಣ್ಣು ಇಲ್ಲ. ಹೋಗ್ರಯ್ಯ, ನಿಮ್ಗೆ ಹಣ್ಣಿಗೆ ಬೇರೆ ಅಂಗಡಿ ಸಿಗ್ಲಿಲ್ವಾ? ಯಾಕಯ್ಯ ಬಡ್ಕೋತೀಯ? ಆ ಮಾತ್ನ ಆಯಮ್ಮನೆ ಹೇಳ್ಬೋದಲ್ಲ. ಎತ್ತಾವನೆ ಬರ್ಲಿ ಹೇಳು. ಎಲ್ಲ ವಿಷಯದಲ್ಲೂ ನೀವು ಬಂಗಾರ. ಆದ್ರೆ ಈ ಹಣ್ಣಂಗಡಿ ವಿಷಯದಲ್ಲಿ ಮಾತ್ರ ಯಾಕ್ರಿ ಹೀಗ್ ಮಾಡ್ತೀರಾ? ಬರೀ ಹಣ್ಣಲ್ಲ ಕಣೆ, ಮಾಗಿದ ಹಣ್ಣು, ರಸಪುರಿ ಹಣ್ಣು. ಲೇ ಪಾಪು, ಇವತ್ ನಾನು ಆರ್ಡಿನರಿ ಕಾನ್ಸ್ಟೇಬಲ್, ನಾಳೆ SI, ಸರ್ಕಲ್ ಇನ್ಸ್ಪೆಕ್ಟ್ರು, ACP, DCP, ಕಮಿಷನರ್ ಆಗೋನು. ಆಗ ನೀನು ಫುಟ್ಪಾತ್ ಮೇಲೆ ಡಬ್ಬಾ ಅಂಗಡಿ ಇಟ್ಕೊಂಡು ಹಣ್ಣಿನ ವ್ಯಾಪಾರ ಮಾಡಿದ್ರೆ ನನ್ನ ಪ್ರೆಸ್ಟೀಜ್ ಏನಬೇಕೆ? ಓಹೋ, ನೀವ್ ಆ ಲೆವೆಲ್ ಅಲ್ಲಿ ಮಾತಾಡ್ತಿದ್ದೀರಾ? ಅದ್ ಸರಿ, ರಾಜ್ಯೋತ್ಸವ ಸಮಾರಂಭದಲ್ಲಿ ಗೋಲ್ಡ್ ಮೆಡಲ್ ತರ್ತೀನಿ ಅಂತ ಹೋದ್ರಲ್ಲ, ಎಲ್ರಿ ಗೋಲ್ಡ್ ಮೆಡಲ್? ಯಾಕೊಟ್ಟಾಯ್ತು ಹೇಳಪ್ಪ, ಹೇಳೋ. ಯಾಕೆ ಡಲ್ಲ ಬಿಟ್ಟಿದ್ಯಾ? ನನ್ನ ಹತ್ರ ಹಾಕ್ದಂಗಲ್ಲ. ಎಲ್ಲಿ ಗೋಲ್ಡ್ ಮೆಡ್ಲು? ಏಯ್ ಮುಚ್ಚಬಾಯ್, ಒದ್ಬಿಡ್ತೀನಿ. ಪಾಪು, ನನಗೊಂದಲ್ಲ 5 ಗೋಲ್ಡ್ ಮೆಡಲ್ ಬರ್ಬೇಕಾಯ್ತು. ಹಾಳಾದು ಪ್ರಿಂಟಿಂಗ್ ಮಿಸ್ಟೇಕು. ವಾಟ್ ಪ್ರಿಂಟಿಂಗ್ ಮಿಸ್ಟೇಕು? ಅದು ಅನೌನ್ಸ್ ಲಿಸ್ಟ್ ಅಲ್ಲಿ ವಿಜಯ್ ಮುಂದೆ ಜೆ ಪ್ರಿಂಟ್ ಆಗಿತ್ತು. ಅವನು ಜೆ ವಿಜಯ್ ಕುಮಾರು, ನಾನು ಬರೀ ವಿಜಯ್ ಕುಮಾರು. ನನಗ್ ಬರ್ಬೇಕಾದ್ರೆ ಗೋಲ್ಡ್ ಮೆಡಲ್ ಅವನ್ ಕೊಟ್ಟಾಯ್ತು. ಹೌದ್ರಿ, ನೀವು ಬರೀ ವಿಜಯ್ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹಂಗ ಅನ್ಬೇಡ್ವೆ ಪಾಪು. ನೋಡ್ತಾ ಇರು, ಮುಂದಿನ ರಾಜ್ಯೋತ್ಸವಕ್ಕೆ 5 ಅಲ್ದೇ ಹೋದ್ರು ಒಂದೇ ಒಂದ್ ಗೋಲ್ಡ್ ಮೆಡಲ್ ಅದು ತಗೊಂಡೇ ತಗೋತೀನಿ. ಎಲ್ಲ ಬರೀ ಕನಸೆ. ನೋಡಿ, ಈ ಕಾಲೋನಿಲಿ 3-4 ಜನ ಪೊಲೀಸ್ನವರಿದ್ದಾರೆ. ಅವ್ರ ಹೆಂಡ್ತಿರಲ್ಲ, ಅವ್ರ ಗಂಡಂದ್ರು ತಂದಿರೋ ಗೋಲ್ಡ್ ಮೆಡಲ್ ನ ಮಾರ್ಕೆಟ್ ಬರುವಾಗ ಅಲ್ಲಾಡ್ಸ್ಕೊಂಡ್ ಬರ್ತಾರೆ. ನಾನೇನ್ ಅಲ್ಲಾಡ್ಸ್ಕೊಂಡ್ ಹೋಗ್ಲಿ? ಖಾಲಿ ಬ್ಯಾಗ್ ನ. ಇದೆಲ್ಲ ನೋಡ್ತಿದ್ರೆ ನನ್ ಮನ್ಸಿಗೆ ಏನಾಗುತ್ತೆ ಹೇಳಿ? ಫೀಲಿಂಗ್ ಆಗತ್ತೆ. ನಿನ್ ಗಂಡ 7-8 ವರ್ಷದಿಂದ ಬರೀ ಕಾನ್ಸ್ಟೇಬಲ್ ಆಗೇ ಇದಾರಲ್ಲ, ಇನ್ನು ಪ್ರಮೋಷನ್ ಸಿಕ್ಕಿಲ್ವಾ ಅಂತ ಗೇಲಿ ಮಾಡ್ತಾರೆ. ಇದನ್ನೆಲ್ಲ ಕೇಳ್ತಿದ್ರೆ ನನ್ ಮನ್ಸಿಗೆ ಏನಾಗುತ್ತೆ ಹೇಳಿ? ಗಿಡದಲ್ಲಿ ರಾಸಿ ಮೆಣಸಿನ್ಕಾಯಿ ತಿನ್ನಂಗಾಗತ್ತೆ. ಇದನ್ನೆಲ್ಲ ಮನ್ಸಲ್ಲಿಟ್ಕೊಂಡು ನಾನು ಎಷ್ಟು ಸಂಕಟ ಪಡ್ತಾ ಇದ್ದೀನಿ ಗೊತ್ತಾ? ಹೇಳ್ದೆ, ನಾನು ಆವತ್ತೇ ನಮ್ಮಪ್ಪಂಗೆ ಹೇಳ್ದೆ, ನನಗೆ ಪೊಲೀಸ್ ಗಂಡ ಬೇಡ ಬೇಡ ಅಂತ. ಕೇಳಲಿಲ್ಲ. ನಾನೇನ್ ಮಾಡ್ಲಿ? ನನಗೆ ಅನ್ಯಾಯ ಆಗೋಯ್ತೆ. ಅವಳು ಬೇಡವೆ ಪಾಪು, ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ. ನಿನ್ನ ಹತ್ರ ಹೇಳಿದ್ರಲ್ಲ ಆ ಮಿಟಿಕ್ಲಾಡಿರು, ನೀನ್ ವಾಪಸ್ ಅವ್ರಿಗೆ ಕೇಳ್ಬೇಕಾಯ್ತು, ನಿಮ್ ಗಂಡಿರ ಯೋಗ್ಯತೆ ಏನೇಮ ಅಂತ. ಲೇ ಎಂಡ್ರೆ, ಆ ನನ್ನ ಮಕ್ಕಳು ಸಾಮಾನ್ಯ ಅದಾರಲ್ಲ ಕಣೆ, ಲಜ್ಜಾ ತಗೊಂತಾರೆ, ಗುಂಡಾಗ್ತಾರೆ, ಮಿಡ್ ನೈಟ್ ಅಲ್ಲಿ ಮನೆಗೆ ಬರ್ತಾರೆ. ಯಾಕೆ ಗೊತ್ತಾ? ಒಬ್ಬೊಬ್ಬನಿಗೆ 1-2 ಸೆಟಪ್ ಗಳಿರುತ್ತೆ. ಆದ್ರೆ ನಂದು ಏಕಪತ್ನಿ ವ್ರತ. ಕೆಲ್ಸ ಬಿಟ್ಟ ತಕ್ಷಣ ಸೀದಾ ಮನೆಗೆ ಬಂದು ನೀನ್ ಹಿಂದಿಂದೆ ಪಾಮಿರೆಂಟ್ ಡಾಕ್ಟರ್ ಓಡಾಡ್ತೀನಲ್ಲೇ. ಲೇ, ಅವರೆಲ್ಲ ನಾನು ವೀಕ್ ಪಾಯಿಂಟ್ ಬಗ್ಗೆ ಮಾತಾಡಿದಾಗ ನೀನ್ ನನ್ನ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡ್ಬೇಕಾಯ್ತು. ಪ್ಲಸ್ ಪಾಯಿಂಟ್ ಹೇಳೋದಕ್ಕೆ ನೀನೇನ್ ದೊಡ್ಡ IPS ಆಫೀಸರ್ ಅಂತ ತಿಳ್ಕೊಂಡಿದ್ದೇನೋ? ಪಾಪ, ಇವಳಾಗಿದ್ದಕ್ಕೆ ಎಲ್ಲ ಸಹಿಸ್ಕೊಂಡಿದ್ದಾಳೆ. ಯಮ್ಮ, ನೀನು ಅವಳಂಗೆ ಮಾತಾಡ್ತಾ ಇದ್ದಿಲ್ಲಮ್ಮ. ಮತ್ತಿನ್ನೇನು, ನೀನು ತಿಂಗಳಿಗೆ 1 ಸಲ ಸಂಬಳ ತಂದ್ಕೊಟ್ಬಿಟ್ರೆ ಸಾಕ?
ಗವರ್ಮೆಂಟ್ನವರು ತಿಂಗಳಿಗೆ ಒಂದೇ ಸಲ ಸಂಬಳ ಕೊಡೋದು. ನಿನ್ನ ಸಂಬಳ ಎಷ್ಟು? 2,500. ಅಷ್ಟು ಕೊಟ್ರೆ ಸಾಕೇನೋ? ದಿನೇ ದಿನೇ ಪದಾರ್ಥಗಳ ಬೆಲೆ ಎಷ್ಟು ಹೆಚ್ಕೊಂಡು ಹೋಗ್ತಾ ಇದೆ ಅಂತ ಗೊತ್ತಾ? ಈ ಮನೆ ಬಾಡಿಗೆ ಎಷ್ಟು ಅಂತ ಗೊತ್ತಾ? ನಿನ್ನ ಮಗನ ಸ್ಕೂಲ್ ಫೀಸ್ ಎಷ್ಟು ಗೊತ್ತಾ? ಟ್ಯೂಷನ್ ಫೀಸ್ ಎಷ್ಟು ಗೊತ್ತಾ? ಯೂನಿಫಾರ್ಮ್ ಬೆಲೆ ಎಷ್ಟು ಅಂತ ಗೊತ್ತಾ? ಈ ಮನೆಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ನಿನಗೇನೋ ಗೊತ್ತು? ಅಯ್ಯೋ ಸ್ಟಾಪ್. ಈಗ ನಾನು ಏನ್ ಮಾಡು ಅಂತ್ಯಾ? ಅದನ್ನೇ ನಾನು ನಿಮ್ಮನ್ನ ಕೇಳ್ತಿರೋದು. ಎದುರುಗಡೆ ಮನೆಯವನು ಬರೀ ಕಾನ್ಸ್ಟೇಬಲ್, 4 ಆಟೋ ಇಟ್ಟಿದ್ದಾನೆ. ಹೇಗೆ? ಅವನಿಗೂ ನಿನ್ನಷ್ಟೇ ತಾನೇ ಸಂಬಳ. 4 ಆಟೋ ಹೇಗೋ ಬಂತು? ಏನು ಕೆಳಗಂಬತ್ತೀನಿ. ನಿಂತ್ಕೊಳ. ಆ ಪೊಲೀಸ್ ಪಾಪಡಿನ ಹೆಂಡತಿ ಹತ್ರ 3 ಎಳೆ ಅವಲಕ್ಕಿ ಸರ, 1 ಕಾಸಿನ ಸರ, 2 ಸೆಟ್ ಜುಮ್ಕಿ, ಇದೆಲ್ಲ ಇದೆಯಲ್ಲ ಹೇಗ್ರಿ ಬಂತು? ಒಪ್ತೀನಿ. ಅವರು ಲಂಚ ತಗೊಂಡ್ ಕೆಲಸ ಮಾಡ್ತಾರೆ, ನಾನು ಲಂಚ್ಗೋಸ್ಕರ ಕೆಲಸ ಮಾಡ್ತೀನಿ. ಅಷ್ಟು ನಿಯತ್ತಾಗಿ ಮಾತಾಡೋನು ಇಷ್ಟು ಬೇಗ ಯಾಕೋ ಮದ್ವೆ ಅದೇ? ಕೇಳಿ ಅತ್ತೆ. ಅದು ಹೋಗ್ಲಿ ಅತ್ತೆ, ನಾನು ಇವ್ರಿಗೆ ಎಷ್ಟು ಸಲ ಹೇಳ್ದೆ ಇನ್ನು 3-4 ವರ್ಷ ನಮಗ್ ಮಕ್ಳು ಬೇಡ ಅಂತ. ಕೇಳಿದ್ರಾ? ನಾನು ಎಷ್ಟು ಬೇಡ ಅಂತ ದೂರ ಇದ್ರೂನು ನಾನ್ ರೂಮ್ ಒಳಗಡೆ ಹೋದ ತಕ್ಷಣ ಬಾಗಿಲು ಮುಚ್ಚೋದು ಚಿಲ್ಕ ಹಾಕೋದು. ಲೇ ನಿನ್ ಮನಸ್ಸಾಕ್ಷಿ ವಿರುದ್ಧ ಮಾತಾಡ. ನಿಜ ಹೇಳು, ನೀನ್ ಯಾವತ್ತು ಬಾಗಿಲು ಮುಚ್ಚಲಿಲ್ವಾ? No. ಚಿಲ್ಕಾನ ಹಾಕ್ಲಿಲ್ವಾ? ನೋ. ಏ ಮಳ್ಳಿ ನೀನ್ ಒಬ್ಳೆ ಸಿಕ್ಕು, ಆಮೇಲೆ ವಿಚಾರಿಸ್ಕೊಂತೀನಿ. ಅಲ್ಲ, ಈ ಸರ್ಕಾರಿ ನೌಕರ ಒಬ್ನೇ ಸಿಕ್ತಾ ಅಂತ ಹೆಂಡತಿ, ಅಮ್ಮ, ಮಗ 3 ಜನ ಸೇರಿ ಗೇರ ಮಾಡ್ತಾ ಇದ್ರ. ನನಗೇನ್ ಧೈರ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರ, ಕೆಪಾಸಿಟಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರ, ರೋಷ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರ. ನೋಡ್ತಾ ಇರಿ, ಇವತ್ತಲ್ಲ ನಾಳೆ ನಾನ್ ಪ್ರಮೋಷನ್ ತಗೋತೀನಿ. ಈ ಕಾಕಿ ಬಟ್ಟೆ ಮೇಲೆ ಗೋಲ್ಡ್ ಮೆಡಲ್ ಹಾಕೊಂತೀನಿ. ಅಡ್ಡಿ ಬಿದ್ದೆ ತಂದೆ. ಅಪ್ಪ ಆಂಜನೇಯ, ನಿನ್ನ ಹೃದಯದಲ್ಲಿ ಶ್ರೀರಾಮಚಂದ್ರ ಇದ್ರೆ ನನ್ನ ಹೃದಯದಲ್ಲಿ ನೀನಿದ್ಯಾ. ನೀನು ಶ್ರೀರಾಮನ್ ಮಾತ್ರ ಭಕ್ತಿಯಿಂದ ಪೂಜೆ ಮಾಡಿದ್ರೆ, ನಾನ್ ದಾರಿನಲ್ಲಿ ಕೋತಿ ಆಡಿಸ್ತಾ ಇದ್ರೆ ಅದಕ್ಕೂ ಭಕ್ತಿಯಿಂದ ನಮಸ್ಕಾರ ಮಾಡ್ತೀನಿ. ಅಲ್ಲಪ್ಪ, ನನಗೂ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಪ್ಪಾ ಸಂಬಂಧ? ಲಂಚ ತಗೊಂಡಿಲ್ಲ ಅಂತ ನಮ್ಮಮ್ಮ ಬೈತಾಳೆ, ಒಡವೆ ಕೊಡಿಸಿಲ್ಲ ಅಂತ ನನ್ನ ಹೆಂಡತಿ ಬೈತಾಳೆ. ನನ್ನ ಮಗ ಚಡ್ಡಿ ಹಾಕೊಡಕ್ ಬರಲ್ಲ ಬಡ್ಡಿ ಮಗ, ಅವನು ನಾನು ಅಣಗಿಸ್ತಾನೆ. ಆಂಜಿನಪ್ಪ, ನಿನ್ನ ಬಾಲಕ್ ಬೆಂಕಿ ಇಟ್ಟಾಗ ನೀನ್ ಎಷ್ಟು ಅವಸ್ಥೆ ಪಟ್ಟೆ, ಅದಕ್ಕಿನ್ನ 10ರಷ್ಟು ಜಾಸ್ತಿ ಅವಸ್ಥೆ ನಾನು ಪಡ್ತಾ ಇದೀನಪ್ಪ. ಅಪ್ಪ ಆಂಜನೇಯ, ನಾನು ನಿಜವಾಗ್ಲೂ ನಿನ್ ಭಕ್ತನೇ ಆಗಿದ್ರೆ, ನಿನ್ನಲ್ಲಿ ಸತ್ಯನೇ ಇದ್ರೆ ನನಗೆ ಶಕ್ತಿ ಕೊಡು. ಬನ್ನಿ ಸಾರ್. ಬನ್ನಿ ಮೆತ್ತಗ್ ಬಲ್ರಯ್ಯ. ಎಲ್ಲಯ್ಯ? ಈ ಪಾಳ್ ಬಂಗ್ಲೆ ಸರ್ ಬಾಂಬ್ ತಯಾರು ಮಾಡ್ತಿರೋದು. ಇಲ್ಲಿಂದನೇ ಸರ್ ಎಲ್ಲ ಕಡೆ ಬಾಂಬ್ ಸಪ್ಲೈ ಆಗೋದು. ಇದು ನಿನಗೆ ಹೇಗೆ ಗೊತ್ತಾಯ್ತು? ನಮ್ ಕೇಶ್ವ ಹಾಲ್ ಕೊಡಕ್ ಹೋಗಿದ್ನ, ಅವ್ನ್ ನೋಡ್ಕೊಂಡ್ ನನ್ಗೆ ಹೇಳ್ದ, ನಾನ್ ನಿಮ್ಗೆ ಹೇಳ್ದೆ ಸರ್. ಬೇಷ್, ಒಳ್ಳೆ ಕೆಲಸ ಮಾಡಿದೆ. ಈ ಜಾಗ ತೋರಿಸಿದ್ರೆ ನನ್ಗೇನಿಲ್ವಾ ಸರ್? ನೀನ್ 6 ಬಾಂಬ್ ಕೊಡ್ತೀನಿ, ತಗೊಂಡೋಗು. ಯೋ, ನನ್ನ ಹತ್ರ ಹೇಳ್ದಾಗೆ ಯಾರ ಹತ್ರ ಹೇಳಕ್ ಹೋಗ್ಬೇಡ. ಹೋಗ್ ಊರ್ ಸರ್ಗ ಹೋಗ. ನೀವಿಬ್ರು ಆ ಕಡೆ ಹೋಗಿ, ನೀವಿಬ್ರು ಈ ಕಡೆ ಹೋಗಿ. ಸರಿ ಸರ್. ವಿಜಯ್ ನೀನೆಲ್ಲ ಹೋಗ್ತಿದ್ಯಾ? ರೌಂಡ್ ಹಾಕಕ್ಕೆ. ಅಯ್ಯಯ್ಯೋ, ನೀನ್ ಒಬ್ಬಾದ್ರೂ ಯೋಗ್ಯ ಅನ್ಕೊಂಡೆ, ನೀನು ರೌಂಡ್ ಹಾಕಕ್ ಶುರು ಮಾಡ್ಬಿಟ್ಯಾ? ಚಿಚಿ, ಈ ರೌಂಡ್ ಅಲ್ಲ ಸರ್, ಬಿಲ್ಡಿಂಗ್ ರೌಂಡ್ ಹಾಕಕ್ಕೆ. ಏನು ಬೇಕಾಗಿಲ್ಲ. ಈಗ ನೀನ್ ಸೀದಾ ಮೇಲಕ್ಕೆ ಹೋಗಿ ಅವ್ರನ್ನೆಲ್ಲ ಹೊಡೆದು ಕೆಳಕ್ ತಳ್ಳು, ನಾನು ಅರೆಸ್ಟ್ ಮಾಡ್ಬಿಡ್ತೀನಿ. ಬ್ಯಾಡಿ ಸರ್, ಈ ಲಾಟಿನಲ್ಲಿ ಬೋಟಿ ಕೂಡ ಕೀಳಕ್ಕಾಗಲ್ಲ. ಅಲ್ಕ ನನ್ ಮಕ್ಕಳು ಕೈನಲ್ಲಿ ಗನ್ ಇರತ್ತೋ, ಜೇಬಲ್ ರೈಸರ್ ಇರತ್ತೋ, ಎರಚೆ ಕ್ಯಾಸೆಟ್ ಇರತ್ತೋ, ನಮ್ಗೆ ಯಾಕ್ಬೇಕು? ಟೇರ್ ಗ್ಯಾಸ್ ಬಿಟ್ಬಿಡೋಣ. ಅದಕ್ಕೆಲ್ಲ ನೀನ್ ಕಳಿಸ್ತಿರೋದು. ನಿನಗೆ ಪ್ರಮೋಷನ್ ಅದ್ರ ಮನೆ ಹಾಳಾಗ್ ಹೋಗ್ಲಿ. ನೀನ್ SI ಆಗ್ಬೇಕೋ ಬೇಡವೋ? SI. ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೇಕೋ ಬೇಡವೋ? DCP ಆಗ್ಬೇಕೋ ಬೇಡವೋ? ACP ಆಗ್ಬೇಕೋ ಬೇಡವೋ? ಇದೆಲ್ಲ ನಿನ್ನ ಭವಿಷ್ಯಕ್ಕೋಸ್ಕರ. ವಿಜಯ್, ಮೇಲ್ ಹೋಗು, ಧೈರ್ಯವಾಗಿ ಹೋಗು, ನಾನಿದ್ದೀನಿ. ಹೋಗು. ಬ್ಯಾಡಿ ಸರ್, ನೈಟ್ ಎಲ್ಲ ಬ್ಯಾಡ್ ಡ್ರೀಮ್ಸು. ಆ ಡ್ರೀಮ್ ಅಲ್ಲಿ ಚಟ್ಟ, ಡೆಡ್ ಬಾಡಿ, ಹರಿಚಂದ್ರ ಘಾಟು, ಶಂಕ. ಅಯ್ಯೋ, ಅದೆಲ್ಲ ಶುಭಶಕನ ಕಣಯ್ಯ. ಪ್ರಮೋಷನ್. ಕಮಾನ್, ಗೋ ಹೆಡ್. ಆಚಾರ ಸರಿ ಇಲ್ದೆ ಡ್ರೀಮ್ ನಿಜ ಆಗೋಗ್ಬಿಟ್ಟು ಡುಮ್ ಅನ್ಸ್ಬಿಟ್ರೆ ಮನೆ ಮುಂದೆ ಹೊಗೆ ಹಾಕ್ಸ್ಕೊಳೋ ಪ್ರೋಗ್ರಾಮ್ ಇದೆಯಲ್ಲ, ಕಾಕಿ ಬಟ್ಟೆವ್ರು ನಾನ್ ನಂಬಕ್ಕಾಗಲ್ಲ. ಜೂನಿಯರ್ ಮುಂದೆ ಬಿಟ್ಟು ಡುಮ್ ಅನ್ಸ್ಬಿಡ್ತಾರೆ. ಅದಕ್ಕೆ ಸೇಫ್ಟಿಗೆ ವೈಟ್ ಫ್ಲಾಗ್, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸು. ಅಣ್ಣಯ್ಯ ಭಗವಂತ, ಪೊಲೀಸ್ನವ್ರು ಬರ್ತಾ ಇದ್ದಾರೆ. ಲಾಂಗ್ವೇಜ್ ರೆಡಿ ಮಾಡ. ಬೇಗ ಮಾಡ. ಕುರಿ ಕಟಕ್ನ ಹತ್ರ ಹೋಗ್ತಾ ಇದೆ. ಫ್ರೈಯು, ಚಾಪೀಸು. ಅಯ್ಯೋ ಅಣ್ಣ ಡುಮ್ ಅನ್ಸ್ಬೇಡಿ, ಮಕ್ಳು ಮರಿಯೋನು. ಅಣ್ಣ ಅಣ್ಣ, ಲೋಪರ್ಗಳ ಜಾಗ ಇದ್ದಂಗೈತಿ. ಅಣ್ಣ ಅಣ್ಣಯ್ಯ, ಸರಿ.
ಮಾಡ್ಲಾ ಸರ್? ಯಾಕಯ್ಯ? ಆಂಬ್ಯುಲೆನ್ಸ್ಗೆ ಸರ್. ಅಯ್ಯೋ, ಇದೊಂದು ತೊಸೆ ಬಾಡಿ. ಈ ಬಾಡಿನ ಆ ಗಾಡಿ ಹಾಕೊಂಡು ಹೋಗೋದು ಹೇಗಯ್ಯ? ನನ್ನ ಉಡಾಯಿಸ್ಬಿಟ್ಟೆ ಅಣ್ಣ, ಬುಲ್ಡೆ ನಡಿಯೋ. ಯಪ್ಪ ನೀನು ಅದೇನು ಪೋರ್ಸ್ಗೆ ನಡ ಎಲ್ಲ ಉಳಗ್ಬಿಟ್ಟೈತಿ. ಶ್ರೀರಾಮಚಂದ್ರ ಬೇಕಾ ನನ್ನ ಮಕ್ಕಳು ಹಿಂಗ ಮುಟ್ಸೋದು? ಅಮ್ಮ ಬೇಡ ಬಿಡೋಣ, ಹೋಯ್ತೀನಿ. ಅಪ್ಪ ನನ್ನ ಮಕ್ಕಳು ಎಲ್ಲ ಮುಗಿದ್ಮೇಲೆ ಬರ್ತಾವ ನೋಡಪ್ಪ. ಅಯ್ಯೋ ನಮ್ಮ ಮನೆ ಹಾಳ ಹೋಗ. ಅಯ್ಯೋ ಅಮ್ಮ, ಅಯ್ಯೋ ಏನ್ರಿ ಇದು? ನಿಮ್ ಮೃದುವಾದ ಬೆನ್ನ ಮೇಲೆ ಚೂರು ಗ್ಯಾಪ್ ಇಲ್ದೆ ಮ್ಯಾಪ್ ಹಾಕಿದ್ದಾರೆ. ನೀನೇನ್ ದೊಡ್ಡ ಹೀರೋ ಅನ್ಕೊಂಡು ಫೈಟ್ ಮಾಡಕ್ ನುಗ್ಗಿದ್ಯಾ? ಲೋಫರ್, ನನ್ ಫೀಲಿಂಗ್ ನನಗೆ ಅದೇ ರೇಗಿಸ್ತಾ ಇದ್ಯಾ? ಪಾಪು ಒತ್ತೆ ಅಮ್ಮ. ಅಲ್ಲರಿ, ಎಲ್ಲಿಗೆ? ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ಜನ ದಾಂಡಕರಿದ್ದಾರೆ. ಅವರಲ್ಲಿ ಯಾರನ್ನಾದ್ರೂ ಕಳ್ಸೋದ್ ಬಿಟ್ಟು ನೀವ್ ಯಾಕೆ ಹೋಗಿದ್ರಿ? ಏನ್ ಮಾಡ್ಲಿ ಪಾಪು, ಬೇರೆ ವಿಷಯಕ್ಕೆ ಅವ್ರ ಮುಂದೆ ಇರ್ತಾರೆ, ಒದೆ ತಿನ್ನೋ ವಿಷಯಕ್ಕೆ ನನ್ನ ಮುಂದೆ ಬಿಡ್ತಾರೆ. ಲಂಚ ತಿನ್ನೋದು ಅವರು, ಒದೆ ತಿನ್ ಮಂಚಿದ ಮೇಲೆ ಮನ್ಕೊಳ್ಳೋದು ನಾನು. ಸಿನ್ಸಿಯಾರಿಟಿ ನೋ ವ್ಯಾಲ್ಯೂ ಇನ್ ಇಂಡಿಯಾ. ಡೋಂಟ್ ವರಿ ಮೈ ಡಿಯರ್ ವಿಜು, ನನಗೆ ನಿಮ್ ಬಾಡಿ ಮುಖ್ಯ. ನಿಮ್ ದರಿದ್ರ ಪೊಲೀಸ್ ಕೆಲ್ಸಕ್ಕೆ ರಾಜೀನಾಮೆ ಕೊಡಿ. ನನ್ನ ಹಣ್ಣಂಗಡಿ ಮುಂದೆ ಒಂದು ಮಸಾಲ ವಡೆ ಅಂಗಡಿ ಇಟ್ಕೊತೀನಿ. ಹಣ್ಣಂಗಡಿಲ್ ನೀವು, ವಡೆ ಅಂಗಡಿಲ್ ನಾನು. ಏನೋ ನೀನು ಮಸಾಲ ವಡೆ ಅಂಗಡಿ ಇದ್ಯಾ? ಹೌದು ಕಣೋ, ಅವಳು ಮಸಾಲ್ ವಡೆ ತುಂಬಾ ಚೆನ್ನಾಗಿ ಮಾಡ್ತಾಳೆ. ನಿನ್ ಹೆಂಡತಿ ಕೈಯಿಂದ ಮಸಾಲ್ ವಡೆ ತಿನ್ನೋದಿಕ್ಕೆ ಜನ ಕ್ಯೂ ಕ್ಯೂ ನಿಂತ್ಕೋಬೇಕು. ವಡೆ ಅಂಗಡಿ ಬೇಡ, ಬೇಕಾದ್ರೆ ದಿನ ಒದೆ ತಿಂದು ಮಂಚಿದ ಮೇಲೆ ಮಲ್ಕೊಂಡು ನಿನ್ ಕಾವು ತಗೋತೀನಿ. ನೀನ್ ಮಾತ್ರ ವಡೆ ಅಂಗಡಿ ಇಡ್ಬೇಡ ಕಣೆ ಪಾಪು. ನಿಮಗ್ ಸರಿಯಾಗಿ ಡ್ಯೂಟಿಗೆ ಬರೋ ಆ ವಿಜಯ್ ಇವತ್ತಿನ್ನೂ ಬಂದಿಲ್ಲ ಅಂದ್ರೆ ಅವನಿಗೇನೋ ಆಗಿರ್ಬೇಕು. ಸರ್, ಅವನು ನಿಜವಾಗ್ಲೂ ಪೆದ್ಮುಂಡೆ ಮಗ ಸರ್. ಇವತ್ತು ಆ ವಿಜಯ್ಗಿದೆ ಬರ್ಲಿ. ಸರ್ ಅವನ್ ಕೈಲಿ ಏನು ಆಗಲ್ಲ. ಅವನ್ ಬಂದ್ರೆಷ್ಟು ಬಿಟ್ರೆಷ್ಟು. ರೀ ಪರಮೇಶಿ, ಅದಕ್ಕೆ ರೀ ನೀವಿನ್ನೂ ಬರೀ PC ಆಗೇ ಉಳ್ದಿರೋದು. ಅಲ್ಲ, ಈಗ ನಾವು ಹಿಡಿಯೋಕ್ ಹೋಗ್ತಾ ಇರೋದು ಯಾರನ್ನ? ಆ ದೊಡ್ಡ ರೌಡಿ ರುದ್ರಯ್ಯನ. ಆ ನನ್ನ ಮಗ ಹುಟ್ಟೋವಾಗ್ಲೇ ಮೊಚ್ಚಿನ ಸಮೇತ ಹುಟ್ಟಿದಾನೆ. ಅವನ ಮುಂದೆ ಹೋಗಿ ನಿಂತ್ಕೊಳ್ಳಕ್ಕೆ ನಿಮ್ಗೆ ಯಾರಿಗಾದ್ರೂ ಧೈರ್ಯ ಇದೆಯೇನ್ರಿ? ಜೀವನ ಪೂರ್ತಿ ಪ್ರಮೋಷನ್ ಬೇಡ, ಹಿಂಗೆ PC ಆಗೇ ಇರ್ತೀನಿ. ಆದ್ರೆ ಅವನ್ ಸಹವಾಸ ಮಾತ್ರ ಬೇಡ ಸರ್. ಅದಕ್ಕೆ ನಾನು ಹೇಳ್ತಾ ಇರೋದು, ಆ ವಿಜಯ್ಗೆ ಪ್ರಮೋಷನ್ ಕೊಟ್ಟು SI ಮಾಡ್ತೀನಿ ಅಂದ್ರೆ ಸಾಕು, ನಾನು ಏನ್ ಕೆಲಸ ಹೇಳಿದ್ರು ಮಾಡ್ತಾನೆ. ಅಷ್ಟು ದದ್ದಿ ಅವನು. ಇವತ್ತು ಆ ವಿಜಯ್ ಒಂದ್ ಗತಿ ಕಾಣಿಸೋಣ. ಅವನ್ನ ರೌಡಿ ಮುಂದೆ ಬಿಟ್ಟು ರೌಡಿ ರುದ್ರಯ್ಯನ ಹಿಡ್ಕೊಂಡ್ಬಿಡೋಣ. ಹೌದು ಸರ್, ವಿಜಯ್ ನಮ್ಮನ್ನ ಉದ್ಧಾರ ಮಾಡ್ಬೇಕು ಅಂತಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದಾನ ಸಾ. ನಾವೆಲ್ಲರೂ ಪ್ರಮಾಣ ಮಾಡೋಣ, ಆ ವಿಜಯ್ ಒದೆ ಎಷ್ಟೇ ತಿಂತಾ ಇದ್ರು ನಾವು ಮಾತ್ರ ಬಿಡ್ಸಕ್ ಹೋಗೋದೇ ಇಲ್ಲ. ಇವರೆಲ್ಲ ಸೇರಿ ನನ್ನ ಮಠಾತ್ಸ ಪ್ರೋಗ್ರಾಮ್ ಇದೆ, ಎಸ್ಕೇಪು. ಅಯ್ಯಯ್ಯೋ, ಈ ಲೋಕದಲ್ಲಿ ಲಾಂಗ್ ಹಿಡಿಯೋರ್ಗೆ ಕಾಲ, ನಮ್ಮಂತವ್ರಿಗಲ್ಲ. ಯಾಕೋ ಈಗ ನಡೀತಾ ಇದೀಯಾ? ಯಾಕೆ ಏನು ಅಂತ 16 ರೀಲ್ ಸ್ಟೋರಿ ಕೇಳಿದ್ರೆ ಅಲ್ಲ ಅಂತ ಕಚ್ಬಿಡ್ತೀನಿ. ಏನಾಯ್ತು ನಿನ್ಗೆ? ಅಯ್ಯೋ ಅಮ್ಮ, ನಮ್ ಡಿಪಾರ್ಟ್ಮೆಂಟ್ ಇಂದ ಯಾರ ಕೇಳ್ಕೊಂಡ್ ಬಂದ್ರೆ ನಾನಿಲ್ಲ, ಊರಲ್ಲೇ ಇಲ್ಲ ಅಂತ ರೀಲ್ ಬಿಟ್ಬಿಡು ಮಂಚಿದ ಕೆಳಗೆ. ರೀಲು ಯಾಕೆ ಬಿಡೋದು? ಕರ್ಮ ಪೊಲೀಸು ಬಂದ್ಬಿಟ್ರ. ನೀನಾ? ಮೈ ಡಿಯರ್ ಹಸ್ಬೆಂಡ್, ವಾಟ್ ಹರಿ? ಹರಿ ಅಲ್ವೇ ನನ್ ಜಿಂಕೆ ಮರಿ, ನಾನ್ ಭಯಂಕರ ಟೆನ್ಷನ್ ಅಲ್ಲಿ ಇದ್ದೀನಿ. ಗಂಡ ಟೆನ್ಷನ್ ಅಲ್ಲಿ ಇದ್ದಾಗ ಹೆಂಡತಿ ಜೊತೆಲಿದ್ರೆ ಆ ಟೆನ್ಷನ್ಗೊಂದು ಕನೆಕ್ಷನ್ ಸಿಕ್ಕುತ್ತೆ. ನಡೀರಿ. ನೀನೆಲ್ಗೆ? ಗಂಡ ಎಲ್ಲಿರ್ತಾನೋ ಹೆಂಡತಿನೂ ಅಲ್ಲೇ ಇರ್ತಾಳೆ. ಈಗ ರಾಮ ಕಾಡ್ಗೆ ಹೋದಾಗ ಸೀತೆನೂ ಜೊತೆ ಹೋಗ್ಲಿಲ್ವೇ? ಅಯ್ಯಯ್ಯೋ, ನೀನ್ ನನ್ನ ಕಾಡು ಕಳಿಸೋ ಪ್ರೋಗ್ರಾಮ್ ಇದೆಯಲ್ಲೇ. ಸರಿ ನಡಿ ಹೋಗೋಣ. ಏನ್ರಿ, ನಾನು ಈ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ಲಾ? ಈ ಡ್ರೆಸ್ ಅಲ್ಲಿ ನೀನ್ 70mm ಸಿನಿಮಾಸ್ ಹೋಗ್ತಾರ ಇದ್ಯಾ? ನಡಿ ಹೋಗೋಣ. ನೀನ್ ಅವಳನ್ನ ಕರ್ಕೊಂಡೋದ್ರೆ ಸ್ಕೂಲ್ನಿಂದ ಮಗುನ್ ಕರ್ಕೊಂಡ್ ಬರೋರು ಯಾರು? ನೀನು. ಅಂಗಡಿ ನೋಡ್ಕೊಳ್ಳೋರು ಯಾರು? ಆ ಡಬ್ಬ ಅಂಗಡಿ ನೋಡ್ಕೊಳ್ಳೋದು ನೀನೆ. ನಡಿಯ ಬೇಗ. ಬನ್ರಿ. ಇಂಥ ಕೆಲ್ಸ ನಮ್ಗಲ್ಲ. ನಮಸ್ಕಾರ ಸರ್. ಯಾರಿಗೆ? ನಿಮಗೇನೆ. ತಮಾಷೆ ಮಾಡಿದ್ರೆ ಜಾಡ್ಸ್ಬಿಡ್ತೀನಿ. ನೀನ್ ಸರ್ವಿಸ್ ನಲ್ಲಿ ಯಾವತ್ತಾರು ನಮಸ್ಕಾರ ಮಾಡಿದೇನೋ? ನೆನ್ನೆ ನೀವು ಮಾಡಿ ಸಾಹಸನ ಏನು ಅಂತ ಹೇಳಿ, ಎಷ್ಟು ಅಂತ ಹೊಗಳ್ಲಿ? ಸಾಹಸ? ಹೌದು ಸಾರ್. ನಾನು ಮರ್ಡರ್ ಮಾಡ್ಬಿಡ್ತೀನಿ, ಸಾಯಿಸಾಕ್ಬಿಡ್ತೀನಿ. ಬರ್ಬೇಕು. ಯಾಕೆ ತಂದೆ? ಬರ್ಬೇಕು. ಯಾಕೆ ಭಗವಂತ? ಬರ್ಬೇಕು ವಿಜಯ್ ಕುಮಾರ್ ಸಾಹೇಬ್ರು. ನೆನ್ನೆ ರಜದಲ್ಲಿದ್ದೆ. ಏನು ಮ್ಯಾನ್ ಆಫ್ ದ ಮ್ಯಾಚ್ ನಿಮ್ದೆ ಅಂತೆ? ನಮ್ ಕ್ರಿಕೆಟ್ ಆಡಕ್ ಬರಲ್ಲ, ನಮ್ದೇನಿದ್ರು ಫುಟ್ಬಾಲು. ಎಲ್ಲಾ ಬೇರೆ ಗೋಲ್ ಹೊಡಿತೀನಿ, ಬೇಜಾರಾದ್ರೆ ಗೋಲಿ ಆಡ್ತೀನಿ. ಸಾರ್, ನೆನ್ನೆ ನೀವು ಆಡಿದ ಆಟ ಸಾಮಾನ್ಯನ ಸಾರ್, ಅದು ಅಮೋಘವಾದ ಆಟ. ನಮ್ ಹೆಂಗಸ್ರ ಜೊತೆ ಡ್ಯೂಯೇಟ್ ಆಡೋದನ್ನ ಕತ್ತೋಡ್ಬಿಟ್ರ ನನ್ ಮಕ್ಕಳ್ರು.
ಆಡಿದಾಟ ನೋಡ್ದವ್ರು ಯಾರಯ್ಯ? ಇಡೀ ಡಿಪಾರ್ಟ್ಮೆಂಟ್ ನೋಡ್ಬಿಟ್ಟಿದೆ ಸಾರ್. ನನ್ನ ಎಲ್ಲಾರ್ಗೂ ಫ್ರೀ ಶೋ ಸಾರ್. ಪ್ರೀಶೋ, ನಿಜ ಹೇಳ್ತಾ ಇದ್ರೇನಯ್ಯ ನೀವು? ಹೌದು ಗುರುವೇ, ನಿನ್ನೆ ಮಠ ಮಧ್ಯಾಹ್ನ ನೀವು ಆಡಿದ ಆಟ ನೆನೆಸ್ಕೊಂಡ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದಕ್ಕೂ ಸಾರ್ಥಕ ಅನ್ಸುತ್ತೆ. ಅಯ್ಯಯ್ಯೋ, ನಾನು ಆಡಿದಾಟ ಇಷ್ಟೊಂದು ರೆಕಾರ್ಡ್ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ವೇ? ಅಯ್ಯೋ ಸಾರ್. ಅಯ್ಯೋ ಅಯ್ಯಯ್ಯಯ್ಯೋ ಅಯ್ಯೋ ಸಾರು, ಎಲ್ಲಾರು ಹ್ಯಾಪಿ ಆಗಿದ್ರೆ ನೀವ್ ಯಾಕೆ ಫೀಲಿಂಗ್ ಅಲ್ಲಿ ಇದ್ದೀರಾ? ಅಯ್ಯಯ್ಯೋ, ತೊಳ್ಕೊಳಕ್ಕೂ ನೀರಿಲ್ದೇ ಇರೋ ರಾಯಚೂರಿಗೆ ನನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ರಪ್ಪ. ಇನ್ಮೇಲೆ ಈ ಸ್ಟೇಷನ್ಗೆ ನೀನೇ SI. ನಾನು SI? ಹೌದಪ್ಪ, ನಿನಗೆ ಪ್ರಮೋಷನ್ ಬಂದಿದೆ ತಗೋ. ನಾನು ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು ಗಂಟು ಮೂಟೆ ಕಟ್ಟಕ್ಕೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಾನೇನ್ ಸಾಹಸ ಮಾಡಿದೆ ಅಂತ ನನಗೆ ಪ್ರಮೋಷನ್ ಕೊಟ್ಬಿಟ್ಟಿದ್ದಾರೆ. ಈ ಸಾಹಸ ನಂದಲ್ಲ, ಆಂಜನೇಯ. ಅಪ್ಪ ಆಂಜನೇಯ, ನೀನ್ ನನ್ನ ರೂಪದಲ್ಲಿ ಬಂದು ಎಂತ ಪವಾಡ ಮಾಡ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್. ಅದ್ ಸರಿ, ನೀನ್ ನನ್ನ ರೂಪದಲ್ಲಿ ಬಂದು ಪವಾಡ ಮಾಡ್ಬೇಕಾದ್ರೆ ನಾನು ಊರು ಸುತ್ತಾ ಇದೆ, ಜನಗಳಿಗೆ ಡೌಟ್ ಬರಲ್ವಾ? ಅದಕ್ಕೊಂದು ಕೆಲಸ ಮಾಡು. ನೀನ್ ಯಾವಾಗ ನನ್ನ ರೂಪದಲ್ಲಿ ಬರ್ತೀಯ ಅಂತ ಇಂಟಿಮೇಶನ್ ಕೊಟ್ಬಿಡು, ನಾನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಭಕ್ತ, ದಿನ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಜಿಸ್ಟರ್ ನಲ್ಲಿ ಸೈನ್ ಮಾಡಿ ಮನೆಗೆ ಹೋಗಿ ನಿನ್ನ ಹೆಂಡತಿ ಜೊತೆ ಜಾಲಿಯಾಗಿರು. ಇದೇ ಸಮಯದಲ್ಲಿ ನಾನು ನಿನ್ನ ಕೆಲಸ ಮಾಡುತ್ತೇನೆ ಇಂತಿ ಆಂಜನೇಯ. ಸರಿನಪ್ಪ, ನೀನು ಹೇಳಿದಾಗೆ ಸೈನ್ ಮಾಡಿಬಿಟ್ಟು ಮನೆಗೆ ಹೋಗಿ ನನ್ನ ಹೆಂಡತಿ ಜೊತೆ ನೆಮ್ಮದಿಯಾಗಿದ್ದು ಬಿಡ್ತೀನಿ. ನಾನ್ ಬರಲ್ಲ. ಆಂಜನೇಯ ಆಂಜನೇಯ, ಏನ್ ಅದೃಷ್ಟ. ಅಯ್ಯಯ್ಯೋ, ಒಂದ್ ವಿಷಯ ಮರ್ತು ಬಿಟ್ಟೆ. ಬೇರೆ ದಿನ ಸೈನ್ ಹಾಕ್ಬಿಟ್ಟು ಮನೆಗೆ ಹೊಟ್ಟೋಗ್ತೀನಿ, ಆದ್ರೆ ಸಂಬಳದ ದಿನ ಮಾತ್ರ ಅಲ್ಲೇ ಇದ್ದು ಸಂಬಳ ತಗೊಂಡ್ಬಿಡ್ತೀನಿ. ಯಾಕೆಂದ್ರೆ ನೀನು ಬ್ರಹ್ಮಚಾರಿ, ನಾನು ಸಂಸಾರಿ. ಬರ್ಲಾ? ನಿನ್ನ ಆಶೀರ್ವಾದ ಹಿಂಗಿದ್ರೆ ಮೆಜೆಸ್ಟಿಕ್ ಮೇಲೆ ಹಾರ್ಕೊಂಡು ಹೋಗ್ಬಿಡ್ತೀನಿ. ನಾನು ತೂಕ ಏನು ನೋಡಲ್ಲಪ್ಪ, ಎಲ್ಲ ಎತ್ತಾಕೊಂಡ್ಬಿಡ್ತೀನಿ. ಇಲ್ಲಿ ಸಾರ್, ನಿಮ್ಮಂತ ಧೀರ ಶೂರ ವೀರ ಪೊಲೀಸ್ ಆಫೀಸರ್ ಆಗಿರೋದು ನಮ್ಮ ಏರಿಯಾಗಿ ಹೆಮ್ಮೆ ಸಾ. ಯಾಕೆ ಸರ್? ನಾನ್ ಖುಷಿ. ಎಸ್ ಎಸ್ ಯು ಆರ್ ರೈಟ್. ನೀನ್ ಎಮ್ಮೆ. ಎಮ್ಮೆನಾ? ಖುಷಿಗೆ. ಕರೆಕ್ಟ್. ಅಲ್ಲ ಸಾರ್, ನೀವು ಅಷ್ಟು ಜನ ಹತ್ರ ಫೈಟ್ ಮಾಡಿದ್ರಲ್ಲ, ಹೆದರಿಕೆ ಆಗ್ಲಿಲ್ವಾ? ಯೋ, ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಒದೆ ತಿನ್ಬಿಡ್ತೀಯ. ಹೆದರಿಕೆ ಅನ್ನೋದು ನಮ್ಮ ವಂಶದಲ್ಲೇ ಯಾರಿಗೂ ಇಲ್ಲ, ಗೊತ್ತಾ? ಅಲ್ಲ ಸಾರ್, ಇಷ್ಟು ಸಾಧು ಆಗಿರೋ ನೀವು ಅಷ್ಟೊಂದು ಸಾಹಸ ಯಾಕೆ ಮಾಡಿದ್ರಿ? ಪಾಪು, ಕಾಡಲ್ಲಿ ಕೂದಲು ಬಿಟ್ಕೊಂಡು ಓಡಾಡೋ ಪ್ರಾಣಿ ಯಾವುದು? ಲಯನ್. ಅಚ್ಚ ಕನ್ನಡದಲ್ಲಿ ಸಿಂಹ. ಅದೇ ನಾನು. ಯಾರಾದ್ರೂ ರೇಗಿಸ್ಬಿಟ್ರೆ ಐ ಅಂತ ಪರ್ಚ್ ಬಿಡ್ತೀನಿ, ಇಲ್ಲ ಯಾಕೋ ಟೈಮ್ ಸರಿ ಇಲ್ಲ. ಯಾಕೆ ಸರ್ ಶೂಟ್ ಮಾಡ್ತೀರಾ? ನನ್ನ ಮಗನೇ ಬೂಟ್ ನೋಡ್ಬಿಡ್ತೀನಿ. ನಾನೆಲ್ಲ ಫೈರ್ ಮಾಡಿದೆ. ಮಾಡ್ಬಿಡ್ಲ? ಐ ಡಿಸ್ಕ್ಯಾ ಗಂತಗಿರಿ ಗನ್ನ. ಬ್ಯೂಟಿಫುಲ್ ಶಾಟ್ ಆಫ್ ಮುನಿಯಮ್ಮನ್ ಜೋಪಡಿ. ಇಷ್ಟೇನಾ? ಇನ್ನೇನಿಲ್ವಾ? ನೋಡಿದ್ರ, ಎಲ್ಲಾರ್ಗು ಡುಮ್ಮನ್ಸಿ ಮನೆ ಮುಂದೆ ಹೊಗೆ ಹಾಕ್ಸ್ಬಿಟ್ಟೆ. ಮೇರಿ ಶೇರ್. ಬಹದ್ದೂರ್ ಗಂಡು, ಕಿಲಾಡಿ ಗಂಡು, ಭೂಪತಿ ಗಂಡು, ಎಲ್ಲರ ಗಂಡನು ನೀನೆ. ಅಲ್ಲಲ್ಲ ನನ್ ಗಂಡ. ಈ ಪಿಂಕಿ, ನನಗ್ ಗೊತ್ತು ಕಣೆ ನೀನ್ ಪೊಲೀಸ್ ಕಮಿಷನರ್ ಮಗಳು ಅಂತ. ಆದ್ರೆ ಆ ಗನ್ನಗ್ ಗೊತ್ತೇನೆ. ಎಷ್ಟು ಪುಕ್ಲಿನೇ ನೀನು. ನಮ್ ತಂದೆಗ್ ನಾನು ಒಬ್ಳೆ ಮಗಳು ಕಣೆ. ಲೇ, ಅವಳಿಗೆ ನಿನ್ ಗುರಿ ಮೇಲೆ ನಂಬಿಕೆ ಇಲ್ಲ. ಮೊದ್ಲು ನೀನ್ ಏನಾದ್ರೂ ಶೂಟ್ ಮಾಡಿ ತೋರ್ಸು, ಆಮೇಲೆ ಅವಳಿಗೆ ಧೈರ್ಯ ಬರುತ್ತೆ. ಅಬ್ಬಾ, ಸರಿ, ನೀನೇ ಹೇಳೆ, ಯಾವ್ದನ್ನ ಶೂಟ್ ಮಾಡ್ಲಿ? ಇಲ್ಲಿ ನೀನ್ ಯಾವ್ದನ್ನ ತೋರಿಸಿ ಇದನ್ನ ಶೂಟ್ ಮಾಡು ಅಂದ್ರು ಅದನ್ನೇ ಮಾಡ್ತೀನಿ. ಕಮಾನ್, ಟೆಲ್ ಮೀ. ಅಲ್ಲಿರೋ ಡೂಮ್ ಲೈಟ್ ಕೊಡಿ.
ओ बालाजी क्या गड़बड़ हो गए ಏ ಹುಡುಗಿ ನಿಂದು ತಲೆಗೆ ಬುದ್ಧಿ ಇದ್ದಾರೆ, ನಮ್ದು ಡೂಮ್ ಲೈಟ್ ಗೆ ಹೊಡೆದಿದ್ದಾರೆ. ನಿಮ್ಗೆ ಸುಮ್ಮನೆ ಬಿಡಕ್ಕಿಲ್ಲ, ನಮ್ದು ಸಾಮಾನು ಲುಕ್ಷನ್ ಮಾಡಿದ್ದಾರೆ. ಇದು ಸಿಂಗಾಪುರಿನ ತಂದದ್ದು, ತುಂಬಾ ಕಾಸ್ಟ್ಲಿ ಸಾಮಾನು ಇದು. ಏ ಹುಡುಗಿ, ಇಷ್ಟು ದೊಡ್ಡ ಕತ್ತೆ ಹಾಕಿ ಬೆಳೆದಿದ್ದಿ, ನಿಂಗೆ ಬುದ್ಧಿ ಗಿದ್ದಿ ಇದೆ? ಮರ್ಯಾದೆ ಕೊಟ್ಟು ಮಾತಾಡು. ಜಾಸ್ತಿ ಮಾತಾಡಿದ್ರೆ ನಿಮ್ ಮನೆ ಲೈಟ್ಸ್ ಎಲ್ಲ ತಿಂಡಿ ಮಾಡ್ಬಿಡ್ತೀನಿ. ಮಾಡೆ ನೋಡೋಣ. ಲೇ ಪಿಂಕಿ, ಶೂಟ್ ಮಾಡೆ ನೋಡೋಣ. ಯು ಆರ್ ರೈಟ್. ಅಯ್ಯಯ್ಯೋ, ये भी गए रे. ಅಯ್ಯಯ್ಯೋ, वो भी गए रे. ಏ ಹುಡುಗಿ, ನಿಮ್ದು ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾನು ಬೆಂಡೆತ್ತಿಸ್ತಿಲ್ಲ. ನನ್ನ ಹೆಸರು ಚಂದುಲಾಲೆ ಅಲ್ಲ. ಓ ಪೊಲೀಸ್, ಹಲೋ. ಲೇ ಮಾರ್ವಾಡಿ ಫೋನ್ ಮಾಡಿದಕ್ಕೆ ಇನ್ಸ್ಪೆಕ್ಟರ್ ಬಂದೇ ಬಿಟ್ರು ಕಣೆ. ಬರ್ಲಿ ಬಿಡೆ, ಆಫ್ಟರ್ ಆಲ್ ಇನ್ಸ್ಪೆಕ್ಟರ್ ತಾನೆ. ಇಂಥವ್ರನ್ನ ಬಹಳ ಜನ ನೋಡಿದೀನಿ. ವಾವ್, ಇರೇ. ಹಾಯ್ ಹೀರೋ. ಅವತ್ತು ರೊಮ್ಯಾಂಟಿಕ್ ಹೀರೋ ಆಗಿ ಬಂದಿದ್ರಿ, ಇವತ್ತು ಡೈನಾಮಿಕ್ ಹೀರೋ ಆಗಿ ಬಂದಿದ್ದೀರಾ. ಹೌದು, ನನ್ನ ತಾನೇ ನೋಡಕ್ ಬಂದಿದ್ದು. ಅವತ್ತು ನೀವು ನನ್ನ ಸೇವ್ ಮಾಡಿದ್ದಕ್ಕೆ ಇವತ್ತು ನಾನೇ ನನ್ನ ಕೈಯಾರೆ ಕಾಫಿ ಮಾಡ್ತಾ ಇರ್ತೀನಿ. ನಾನು ನಿಂಗೆ ಸ್ಪೆಷಲ್ ಕಾಫಿ ಕೊಡಿಸ್ತೀನಿ ಪೊಲೀಸ್ ಸ್ಟೇಷನ್ ಅಲ್ಲಿ. ನನ್ನ ಇಲ್ಲಿ ಕರ್ಕೊಂಡು ಬಂದ್ಯಾ? ಅಲ್ಲ ಮಿಸ್ಟರ್, ನನ್ನನ್ನು ಎಲ್ಲಾದ್ರೂ ಔಟ್ಡೋರ್ ಕರ್ಕೊಂಡು ಹೋಗಿ ಒಳ್ಳೆ ಟಿಫನ್ ಕೊಡಿಸ್ತೀಯಾ, ಮ್ಯಾಟ್ನಿ ತೋರಿಸ್ತೀಯಾ, ಚೆನ್ನಾಗಿ ಜಾಲಿ ಆಗಿರಬಹುದು ಅಂತ ನಿನ್ ಜೊತೆ ಬಂದ್ರೆ ಏನಯ್ಯ ಇದು? ನನ್ನಂತ ಹುಡುಗಿ ಸಿಕ್ಕಿದಾಗ ಅದಕ್ಕೆ ಬೇರೆಯವ್ರನ್ನ ನೋಡ್ಕೋ. ಯಾ, ನೀನೇನ್ ದೊಡ್ಡ ಹೀರೋ ಅನ್ಕೊಂಡಿದ್ಯಾ? ನಾನು ಯಾರು ಅಂತ ಗೊತ್ತಾ? ಗೊತ್ತು. ನಮ್ ಪೊಲೀಸ್ ಕಮಿಷನರ್ ಒಬ್ಳೆ ಮುದ್ದಿನ ಮಗಳು, ಅದಕ್ಕೆ ಡೀಸೆಂಟ್ ಆಗಿ ಕರ್ಕೊಂಬಂದ್ ಒಳಗಡೆ ಹಾಕಿದೀನಿ. ನಾನೇನ್ ತಪ್ಪು ಮಾಡಿದೀನಿ ಅಂತ ನನ್ನ ಒಳಗಡೆ ಹಾಕಿದ್ಯಾ? ಆಫ್ಟರ್ ಆಲ್ 4 ಡೂಮ್ ಲೈಟ್ ಹೊಡೆದು ಹಾಕಿದೀನಿ. ಯಾರನ್ನಾದ್ರೂ ಕೊಲೆ ಮಾಡಿದೀನಿ? ಆ ಲೈಟ್ಸ್ ಬೆಲೆ ಎಷ್ಟಿದೆ ಹೇಳು, ಬಿಸಾಕ್ತೀನಿ. ನೋಡು ಸರ್, ಇವಳು ಜಾಸ್ತಿ ಗಾಂಚಲಿ ಮಾಡೋದು ಅಂದ್ರೆ 4 ಚೇಳು ಜಿರಳೆಗಳನ್ನ ಒಳಗಡೆ ಬಿಡು. ಎಸ್ ಸರ್. ಈ ಸ್ಟೇಷನ್ ಮುಂದೆ ಅಂಗಡಿ ಇಟ್ಟು 10 ವರ್ಷ ಆಯ್ತು ಸರ್. ನಿಮ್ಮಂತ ಆಫೀಸರ್ನ ನೋಡೇ ಇಲ್ಲ ಸರ್. ಪೊಲೀಸ್ ಕೆಲ್ಸಕ್ಕೆ ಸೇರೋದು ಅಷ್ಟು ದೊಡ್ಡ ವಿಚಾರ ಅಲ್ಲ ಕಣಯ್ಯ. ಅದಕ್ಕೂ ಧೈರ್ಯ, ಸಾಹಸ, ಕೆಚ್ಚಿ ಅದೇ ಇರ್ಬೇಕಣಯ್ಯ. ನಿಮಗೆ ಬಹಳ ಧೈರ್ಯ ಇದೆ ಬಿಡಿ ಸರ್. ಜೀವನದಲ್ಲಿ ನಾನು ಯಾರಿಗೂ ಎದ್ರಲ್ಲ. ಯಾಕೆ ನಮ್ ಕಮಿಷನರ್ಗೆ ಎದ್ರಲ್ಲ? ಕಮಿಷನರ್ ನನ್ನ ಮಗಳನ್ನ ಅರೆಸ್ಟ್ ಮಾಡಿ ಸೆಲ್ಗೆ ಹಾಕಿದವ್ರು ಯಾರು? ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಸರ್. ನಾನ್ ಮಾಡೋ ಒಂದೊಂದು ಥ್ರಿಲ್ಲ ನೋಡಿ ನಮ್ ಕಮಿಷನರ್ ಡಲ್ ಆಗೋಗ್ಬಿಟ್ಟಿದ್ದಾರೆ. ನೀನಾ ಬಾರಿ ಒಳ್ಳೆ ಪಾಪ ಇವನು ಬಾಳೆ ಬಾಳೆಹಣ್ಣು ಮನೆ ಹಾಳಾಗ್ಲಿ. ಕಮಿಷನರ್ ಸಾಹೇಬ್ರು ಒಂದು ನಿಮ್ಮೋಸ್ಕರ ಕಾಯ್ತಾ ಇದಾರೆ, ಬನ್ನಿ ಸರ್. ಕಮಿಷನರ್ ಯಾಕಪ್ಪ? ಅವ್ರ ಮಗಳನ್ನ ಹಿಡಿದು ಅರೆಸ್ಟ್ ಮಾಡಿ ಲಾಕಪ್ ಹಾಕಿದಿರಲ್ಲ, ಅದಕ್ಕೆ. ಅಯ್ಯೋ, ನಾನು ಕಮಿಷನರ್ ಮಗಳನ್ನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದ್ದೀನ? ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಏನ್ ಸರ್ ಇದು? ಮಾಡೋದೆಲ್ಲ ಮಾಡ್ಬಿಟ್ಟು ಆಂಜನೇಯನ ಮೇಲೆ ತಗ್ತಾ ಇದ್ದೀರಾ? ಏ ಲೋಫರ್, ನನ್ನ ಬರೋ ಕೋಪಕ್ಕೆ ಜಾಡ್ಸ್ಬೋದ ಅಂದ್ರೆ ಕಮಿಷನರ್ ಮುಂದೆ ಬೀಳ್ತೀಯ. ಗೆಟ್ ಔಟ್. ಸರ್ ಜಲ್ದಿ ಬಂದ್ಬಿಡಿ ಸರ್. ಹೋಗು. ಸರ್ ದುಡ್ಡು ಲೆಕ್ಕ ಬರ್ಕೊಳ್ಳಿ, ಕತ್ಲಾದ್ಮೇಲೆ ಕೊಡ್ತೀನಿ. ಆಂಜನೇಯ, ಪ್ರಮೋಷನ್ ಕೊಡಿಸ್ತೋ ನೀನು, ಡಿಮೋಷನ್ ಮಾಡಿಸ್ಬಿಟ್ಟು ನನಗೆ ಲೂಸ್ ಮೋಷನ್ ಬರ್ಸಂಗ್ ಮಾಡ್ಬೇಡ ತಂದೆ. ಹುಡುಗಿ ಸರಿ. ಅಯ್ಯೋ ನೋಡಮ್ಮ, ನಿನ್ನನ್ನು ಅರೆಸ್ಟ್ ಮಾಡಿ ಸೆಲೆಗೆ ಹಾಕ್ತವನು ಇವನೇ. ಇವನಿಗೇನು ಶಿಕ್ಷೆ ಕೊಡಬೇಕು ನೀನೇ ಹೇಳು. ಮಾಡದೇ ತಪ್ಪು ಶಿಕ್ಷೆ. ನೋಡು, ನಾನು ಪೊಲೀಸ್ ಕಮಿಷನರ್, ಆಮೇಲೆ ರೂಲ್ಸ್ ರೆಗ್ಯುಲೇಷನ್ಸ್ ಅಂತೆಲ್ಲ ಹೋಗ್ಬೇಕಾಗತ್ತೆ. ನಾನು ಪೊಲೀಸ್ ಕಮಿಷನರ್ ಮಗಳು ಅಂತ ಗೊತ್ತಿದ್ದು ಹೆದರ್ದೆ ನನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರಿ. ಕೆಟ್ಟಲಪ್ಪ. ನಿಮ್ಮ ನಿಷ್ಠಾವಂತ ಸೇವೆಗೆ ಮೆಚ್ಚಿ ಈ ಗೋಲ್ಡ್ ಚೈನ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ತಗೊಳ್ಳಿ. ಅಯ್ಯಯ್ಯೋ, ಇದೆಲ್ಲ ಬೇಡಿ ಸಾರ್. ನಾನೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರು, ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ನನಗೆ ಗೊತ್ತಯ್ಯ ನೀನೆಂಥ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ. ಆದ್ರೆ ನನ್ನ ಮಗಳು ನಿನ್ನ ಕೆಲಸ ಮೆಚ್ಚಿ ಕೊಡ್ತಾ ಇದ್ದಾಳೆ. ತಗೋ. ಬಿಡಕ್ಕಾಗತ್ತಾ? ವೆಲ್ ಡನ್ ಆಫೀಸರ್.
ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಬನ್ನಿ ಸರ್, ಬನ್ನಿ ಅಮ್ಮ, ಪ್ಲೀಸ್ ಕಮ್, ಬನ್ನಿ ಬನ್ನಿ. ಸಾರಿ, ಬಿಜ್ಜು, ನಿನ್ನೆ ರಾತ್ರಿನೇ ಕೇಳ್ಬೇಕು ಅಂತಿದ್ದೆ, ಯಾಕಷ್ಟು ಬೇಗ ಮಲ್ಕೊಂಡ್ಬಿಟ್ಟೆ? ಅದು ವಿಜ್ಜು, ವಿಜ್ಜು, ಎಲ್ಲಿ ಹೋಗ್ತಿದ್ಯಾ? ಇಲ್ಲ, ಅದು ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ತಾ ಇದೀನಿ. ನನಗಿಂತ ಅರ್ಜೆಂಟ್ ಕೆಲಸ ಏನಿದೆ ನಿಂಗೆ? ಇಲ್ಲ, ಈಗ ಹೋಗ್ಬಿಟ್ಟು ಮತ್ತೆ ಬಂದ್ಬಿಡ್ತೀನಿ. ಹೇ ವಿಜ್ಜು, ವಾವ್, ವಾಟ್ ಎ ಡಿಫರೆಂಟ್ ಡ್ರೆಸ್, ಯು ಆರ್ ಲುಕಿಂಗ್ ವೆರಿ ನೈಸ್. ಎಲ್ಲಿದ್ದಿ ಡ್ರೆಸ್? ಅದು ಡ್ಯೂಟಿ ಮೇಲೆ ಯೂನಿಫಾರ್ಮ್ ಹಾಕಂಗಿಲ್ಲ, ಅದಕ್ಕೆ ಡಿಪಾರ್ಟ್ಮೆಂಟ್ ಅವರು ಡ್ರೆಸ್ ಕೊಟ್ಟರು. ವೆರಿ ನೈಸ್ ಡ್ರೆಸ್, ಯು ಆರ್ ಲುಕಿಂಗ್ ವೆರಿ ಸ್ಮಾರ್ಟ್. ನಾನು ನೋಡ್ಬಿಡ್ತೀನಿ. ಏ ವಿಜ್ಜು, ನಾನು ನಿನಗೋಸ್ಕರ ಮಸಾಲೆ ವಡೆ ಮಾಡಿಟ್ಟಿದ್ದೀನಿ, ಒಂದೆರಡು ನಿಮಿಷ ಬೇಗ ತಂದ್ಬಿಡ್ತೀನಿ. ಹಾ, ಏನ್ ಮಾಡೋದು? ತಗೋ. ಏನಾಗಿದೆ ನಿನಗೆ? ಅರೆ, ನನಗಿದೆಲ್ಲ ಇಷ್ಟ ಇಲ್ಲ, ಹೋಗ. ಅಯ್ಯೋ, ಯಾಕೆ ಹೀಗಾಡ್ತಿದ್ಯಾ? ನೀನ್ ನನ್ ಗಂಡ ವಿಜುನೇ ಅಲ್ಲ, ಬೇರೆ ಯಾರೋ. ನನ್ ಗಂಡ ವಿಜು ಆಗಿದ್ದಿದ್ರೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಅವನು ಕೋಪ ಬಂದ್ರು ನನ್ನ ಹಿಡ್ಕೊಂಡು ಮುದ್ದಾಡ್ತಿದ್ದ. ನೀನ್ ನೋಡಿದ್ರೆ ನನ್ನ ತಳ್ತಿದೀಯ. ಅಳ್ಬೇಡ, ಅದು ನಾನು ಟೆನ್ಷನ್ ಅಲ್ಲಿ. ನೀನು ಒಳ್ಳೆ ತಾನೆ? ಓ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸಮಾಧಾನ ಮಾಡ್ತಿದೀಯಾ? ಇಲ್ಲ, ಅದು ಬಂದು ಏನ. ಅಯ್ಯೋ ವಿಜು, ವಿಜು, ಏನಾಯ್ತು? ನೀರ ಒಂದ್ ನಿಮಿಷ ತಂದೆ. ಪೊಲೀಸ್ ಡ್ಯೂಟಿಗಿಂತ ನನ್ನ ಹೆಂಡತಿ ಡ್ಯೂಟಿನೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಏನು ಮಾಡಕ್ಕಾಗಲ್ಲ. ಶಿವ ನಾರಾಯಣ. ಭಯಂಕರ ಸೆಕೆ. ಬೆಂಗಳೂರು ಮೆಡ್ರಾಸ್ಕಿನ್ನ ಸೆಕೆ ಜಾಸ್ತಿ, ಕಲಿಬೆರಕೆ. ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಕಣೆಯ. ಗಂಡ ಬರ್ತಿದ್ದಂಗೆ ಗರ್ಮ ಮಸಾಲ ವಡೆ ರೆಡಿ ಮಾಡ್ಬಿಟ್ಲಲ್ಲ. ಹೇಗಿದೆ ವಡೆ? ಟಾಪು. ನೀನ್ ಏನೇ ಮಾಡಿದ್ರು ಸೂಪರ್. ಹೌದು, ನಾನೇನ್ ಮಾಡಿದ್ರು ಟಾಪು ಸೂಪರು. ನಾನ್ ತಿನ್ಸೋಕ್ ಬಂದ್ರೆ ಮಾತ್ರ ಬೇಡ ಅಂತೀಯ. ನೀನ್ ಯಾವಾಗ್ಲೇ ತಿನ್ನಿಸ್ದೆ? ನಾನು ಆಗ್ಲೇ ವಡೆ ತಗೊಂಡ್ ಬಂದ್ರೆ ಕೋಪ ಮಾಡ್ಕೊಂಡ್ ಬೇಡ ಅನ್ಲಿಲ್ವಾ? ನಾನ್ ತಿನ್ಸೋಕ್ ಫೋರ್ಸ್ ಮಾಡಿದ್ರೆ ನೀವು ತಳ್ಳಿಬಿಟ್ಟು ತೂತ್ ಹೋಗ್ದು ನನ್ನನ್ನು ತಳ್ಳಿಲ್ವಾ ನೀವು? ಲೇ ಈಗಷ್ಟೇ ನಿನ್ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ತಗೊಂಡ್ಬರ್ತಾ ಇದೀನಿ. ನಾನ್ ಯಾವಾಗ್ಲೇ ತಿಂದೆ, ನಾನ್ ಯಾವಾಗ್ಲೇ ಉಗ್ದೆ, ನಾನ್ ಯಾವಾಗ್ಲೇ ತಳ್ದೆ. ಆಗ್ಲೇ ನೀವು ಇದೇನ್ರಿ ಇದು? ಈ ಡ್ರೆಸ್ಸು ಆಗ್ಲೇ ನೀವು ಬೇರೆ ಡ್ರೆಸ್ ಹಾಕೊಂಡ್ ಟ್ರಿಮ್ ಆಗಿದ್ರಿ. ಈಗೇನ್ ಡ್ರಮ್ ಆಗಿದ್ದೀನ? ಲೇ, ನಾನ್ ಯಾವ್ದೇ ಡ್ರೆಸ್ ಹಾಕೊಂಡ್ರು ಸ್ಮಾರ್ಟ್ ಆಗಿರ್ತೀನಿ. ಅಲ್ಲರಿ, ಆಗ್ಲೇ ಬೇರೆ ಬಟ್ಟೆ ಹಾಕೊಂಡಿದ್ರಿ, ಇಷ್ಟ ಬೇಗ ಹೇಗ್ರಿ ಬಟ್ಟೆ ಬದಲಾಯಿಸಿದ್ರಿ? ಅಯ್ಯಯ್ಯೋ, ಇಲ್ಲಿ ಯಾರೋ ಬಂದೋಗಿದ್ದಾರೆ, ಏನೋ ಕಸ ಮೋಸ ಆಗ್ಬಿಟ್ಟಿದೆ, ನಂಗೆ ಅರ್ಥ ಆಗ್ತಿಲ್ವೇ? ಅರ್ಥ ಆಗೋಯ್ತು ರೀ, ನನಗೆಲ್ಲ ಅರ್ಥ ಆಗೋಯ್ತು. ಏನೇ? ನಾನು ಭಾಗ್ಯಶಾಲಿ ರೀ, ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಹೇಗೆ? ಆವತ್ತು ಆಂಜನೇಯ ಸ್ವಾಮಿ ನಿಮಗ್ ದರ್ಶನ ಕೊಟ್ಟಿರ್ಲಿಲ್ವಾ? ನಿಮ್ಮ ರೂಪದಲ್ಲಿ ಇವತ್ತು ನನಗ್ ದರ್ಶನ ಕೊಟ್ಟಿದ್ದಾನೆ. ಅಯ್ಯಯ್ಯೋ, ದರ್ಶನ ಅಲ್ಲ ಕಣೆ, ಯಾಮಾರಿದ್ರೆ ಅರ್ಷ್ಟ ಹಚ್ಬಿಟ್ಟಿರೋರು. ಅವತ್ತು ಆಂಜನೇಯ ಕಾಣಿಸ್ತಾ ಅಂತ ಸುಮ್ನೆ ರೀಲ್ ಬಿಟ್ಟೆ. ಹಾಗಾದ್ರೆ ಆಗ್ಲೇ ನಿಮ್ ರೂಪದಲ್ಲಿ ಬಂದಿದ್ದು ಆಂಜನೇಯ ಸ್ವಾಮಿ ಅಲ್ಲ? ಅಯ್ಯೋ, ಆಂಜನೇಯ ಬ್ರಹ್ಮಚಾರಿ ಕಣೆ, ಹೆಂಗಸರು ಕಣ್ಣು ಕಾಣಿಸೋದಿಲ್ಲ. ಯಾವನೋ ಅಲ್ಕ ನನ್ ಮಗ ನಂತರ ಬಂದ್ಬಿಟ್ಟು ನಿನ್ ಕೈಲಿ ಮಸಾಲ ವಡೆ ತಿಂದ್ಬಿಟ್ಟಿದ್ದಾನೆ. ಅಯ್ಯೋ, ನೀನಾ? ಡ್ಯಾಡಿ ನನ್ಗೆ ಐಸ್ ಕ್ರೀಮ್ ಕೊಡ್ಸ್ಬೇಕು ನಡ್ರಿ. ಇಲ್ಲ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನೀನೇ ಹೋಗಿ ಐಸ್ ಕ್ರೀಮ್ ತಗೋ. ಥ್ಯಾಂಕ್ ಯು ಡ್ಯಾಡಿ, ಟಾಟಾ. ಬಾಯ್. ಟಾಟಾ ಡ್ಯಾಡಿ. ಏನಿದು, ನಾನು ಇಲ್ಲಿದ್ರೆ ನನ್ನ ಮಗ ಯಾರನ್ನ ಡ್ಯಾಡಿ ಟಾಟಾ ಅಂತ ಅವನಲ್ಲ. ಟಾಟಾ ಡ್ಯಾಡಿ. ಐಸ್ ಕ್ರೀಮ್ಗೆ 10 ರೂಪಾಯಿ ಸಿಕ್ತು, ಐಸ್ ಕ್ರೀಮ್ಗೆ 10 ರೂಪಾಯಿ ಸಿಕ್ತು. ಟಾಟಾ ಡ್ಯಾಡಿ, ಟಾಟಾ ಡ್ಯಾಡಿ. ಐಸ್ ಕ್ರೀಮ್ಗೆ 10 ರೂಪಾಯಿ ಸಿಕ್ತು. ಅಯ್ಯೋ, ನಂಗೆ ಎಡಡಪ್ಪ. ನಾನು ನಿನ್ಗೆ ಒಬ್ಬನೇ ಅಪ್ಪ ಕಣೋ. ಇಲ್ಲ, ಈಗ ತಾನು ಹಿಂದ್ಗಡೆ ಬಾಗ್ಲಿಂದ ಒಂದ್ ಅಪ್ಪ ಬಂದು ಗಾಡಿ ಎತ್ತಿ ನನ್ಗೆ ಐಸ್ ಕ್ರೀಮ್ ತೊಗೊಳಕ್ಕೆ ಕಾಸು ಕೊಟ್ರು. ಈಗ ಮುಂದ್ಗಡೆ ಬಾಗ್ಲಿಂದ ಇನ್ನೊಂದ್ ಅಪ್ಪ ಬರ್ತಿದ್ದಾರೆ. ಅಯ್ಯಯ್ಯೋ, ನಂಗೆ ಎಡಡಪ್ಪ. ಅಯ್ಯಯ್ಯೋ, ನಂಗೆ ಎಡಡಪ್ಪ. ಅಯ್ಯಯ್ಯೋ, ನಂಗೆ ಯಾರು ಕೇಳಿಸ್ಕೊಂಡ್ಬಿಟ್ರೆ ನಮ್ಮ ಪಾಪ ಮೇಲೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಏನೇ ಆಯ್ತು? ಅಯ್ಯೋ, ನಾನ್ ಬದುಕಿರ್ಬಾರ್ದು ರೀ, ನಾನ್ ಬದುಕಿರ್ಬಾರ್ದು. ಯಾಕೆ? ವಿಜು, ನಾನು ಅವ್ನಿಗೆ ಮಸಾಲೆ ವಡೆ ತಿನ್ಸಕ್ ಹೋಗಿ ಮೈಯೆಲ್ಲ ಮುಟ್ಬಿಟ್ಟೆ. ಅಯ್ಯಯ್ಯೋ, ಅಷ್ಟೇ
ಏನ್ ಶೀಲಿಕ್ಕೇನಾಗಿಲ್ಲ ತಾನೆ? ನೀವೇನೋ ನಂಬಿಟ್ರಿ, ಆದ್ರೆ ಊರವರೆಲ್ಲ ನಂಬೇಕಲ್ಲ. ಅವ್ರೇನಾದ್ರೂ ನನ್ ಶೀಲದ ಬಗ್ಗೆ ಅನುಮಾನ ಪಟ್ರೆ ನಾನು ಏನ್ರಿ ಮಾಡ್ಲಿ? ಮಸಾಲೊಡೆಗೂ ಶೀಲಕ್ಕೂ ಏನೇ ಸಂಬಂಧ? ವಿಜು, ನನ್ ಮನ್ಸು ಪಟ್ಪಟ ಅಂತ ಹೊಡ್ಕೋತಾ ಇದೆ. ನಾನು ಈ ಮಸಾಲೊಡೆ ಮಾಡ್ಲೇಬಾರ್ದಾಗಿತ್ತು. ಅಯ್ಯೋ, ಈ ಮಸಾಲ ವಡೆ ಮರ್ತೋಗ್ಬಿಡಿ. ಈಗ ನಂತರ ಇನ್ನೊಬ್ಬ ಇದಾನಲ್ಲ, ಏನ್ ಮಾಡ್ಬೇಕು ಅಂತ ಐಡಿಯಾ ಕೊಡಿ. ನೋಡು ವಿಜು, ನಿನ್ ತರ ಇನ್ನೊಬ್ಬ ಇರೋದು ಯಾವತ್ತಿದ್ರು ಡೇಂಜರ್. ಈಗ ನೀನ್ ಏನ್ ಮಾಡ್ತೀಯ ಗೊತ್ತಾ? ನೇರವಾಗಿ ಆಫೀಸ್ಗೆ ಹೋಗ್ಬೇಕು. ಅಲ್ಲಿ ಮರಿಯಾಗಿ ನಿಂತು ಅವನ್ ಏನೇನ್ ಮಾಡ್ತಾನೆ ಅನ್ನೋದನ್ನ ವಾಚ್ ಮಾಡ್ಬೇಕು. ಕರೆಕ್ಟ್, ಒಳ್ಳೆ ಐಡಿಯಾ. ಗುಡ್ ಲಕ್.